2026 ಸ್ವಾಗತಿಸಲು ಸಜ್ಜಾಗಿದೆ ವಾಣಿಜ್ಯ ನಗರಿ ಹುಬ್ಬಳ್ಳಿ. ಹೊಸ ವರ್ಷಕ್ಕೆ ಮದ್ಯದ ಮೇಲೆ ಭರ್ಜರಿ ಡಿಸ್ಕೌಂಟ್ ಅನ್ನು ಕೊಡಲಾಗಿದೆ. ಜನರನ್ನ ಕೈಬೀಸಿ ಕರೀತಾ ಇದೆ ಐಷಾರಾಮಿ ಹೋಟೆಲ್ಗಳು. ಕೆಲವೊಂದು ಕಡೆ ಡಿಸ್ಕೌಂಟ್ಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮದ್ಯ ಕುಡಿಯುವಂಥವ್ರಿಗೆ ಈಗ ಸಿಕ್ಕಾಪಟ್ಟೆ ಲಾಭ ಮಾಡಿಕೊಳ್ಳೋರು ಜಾಸ್ತಿ ಅಂಥದ್ರಲ್ಲಿ ಇವರು ಆಫರ್ಗಳನ್ನು ಕೊಟ್ಟಿದ್ದಾರೆ. ಪ್ರತಿಷ್ಠಿತ ಹೋಟೆಲ್ಗಳಲ್ಲಿ ಭರ್ಜರಿ ಪಾರ್ಟಿಗಳನ್ನು ಆಯೋಜನೆ ಮಾಡಿದ್ದಾರೆ. ಡಿಜೆ ಮ್ಯೂಸಿಕ್ ಇರುತ್ತೆ, ಲೈಟಿಂಗ್ಸು, ಭೋಜನ ವ್ಯವಸ್ಥೆ, ಕೇಕ್ ಕಟ್ಟಿಂಗ್ ಮಾಡುವ ಮೂಲಕ ಹೊಸ ವರ್ಷವನ್ನು ಸ್ವಾಗತ ಮಾಡಲಿಕ್ಕೆ ಈಗ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಅದರಲ್ಲೂ ಪ್ರತಿಷ್ಠಿತವಾದಂಥ ಹೋಟೆಲ್ಗಳು ಆಲ್ರೆಡಿ ಸೋಲ್ಡ್ ಔಟ್ ಆಗಿದ್ದಾವೆ ಟಿಕೆಟ್ಗಳು. ಈ ಬಗ್ಗೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಒಂದು ಪ್ರತ್ಯಕ್ಷ ವರದಿ ಮಾಡಿದ್ದಾರೆ, ನೋಡೋಣ. 2025ಕ್ಕೆ ಬೈ ಬೈ ಹೇಳಿ 2026ನ ಬರಮಾಡಿಕೊಳ್ಳಲು ವಾಣಿಜ್ಯ ನಗರಿ ಹುಬ್ಬಳ್ಳಿಯ ಜನ ಇವತ್ತು ತುದಿಗಾಲಿನಿಂದರೆ 2026 ನಾವು ಅದ್ದೂರಿಯಾಗಿ ಇಲ್ಲಿ ಆಚರಣೆ ಮಾಡಬೇಕು, ಬರಮಾಡಿಕೊಳ್ಳಬೇಕು ಅಂತೇಳಿ ಒಂದು ವಿಶೇಷ ರೀತಿಯ ಒಂದು ಆಚರಣೆ ಮಾಡಿಕೊಳ್ಬೇಕು ಅಂತೇಳಿ ಸಕಲ ಸಿದ್ಧತೆಯಲ್ಲಿ ಇವತ್ತು ವಾಣಿಜ್ಯ ನಗರಿ ಹುಬ್ಬಳ್ಳಿ ಸದ್ದಾಗಿದೆ. ಹುಬ್ಬಳ್ಳಿಯ ಒಂದು ಗೋಕುಲ್ ರಸ್ತೆ ಅಂದರೆ ಅಂತಾರಾಷ್ಟ್ರೀಯ ಏನು ವಿಮಾನ ನಿಲ್ದಾಣ ಇದೆ, ವಿಮಾನ ನಿಲ್ದಾಣ ಪಕ್ಕದಲ್ಲಿರುವಂತಹ ಒಂದು ರಾಯಲ್ ರಿಡ್ಜ್ ಹೋಟೆಲಲ್ಲಿ ನಾವಿದ್ದೀವಿ. ಈ ಹೋಟೆಲಲ್ಲಿ ಸುಮಾರು ಇಲ್ಲಿ ಅಂತಂದರೆ ಎಲ್ಲ ರೀತಿಯ ಒಂದು ಸಕಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಡಿಜೆ ಶಬ್ದಕ್ಕೆ ಮತ್ತು ಡಿಜೆ ಅದರ ಜೊತೆಗೆ ಇಲ್ಲಿ ಅಂದ್ರೆ ಬೇರೆ ಬೇರೆ ವಾದ್ಯಗಳಿದಾವೆ ಮತ್ತು ಪಂಜಾಬಿ ಡ್ಯಾನ್ಸ್ಗಳನ್ನು ಸಹ ಇಲ್ಲಿ ಅಂದ್ರೆ ಆಯೋಜನೆ ಮಾಡಲಾಗಿದೆ. ಅಂದ್ರೆ ಹುಬ್ಬಳ್ಳಿ ಜನರು ಬರಬೇಕು, ಹೊಸ ವರ್ಷನ ಆಚರಣೆ ಮಾಡಬೇಕು ಅಂತೇಳಿ ಒಂದು ಕಡೆ ಅಂತಂದ್ರೆ ಜನರನ್ನ ವೃತ್ತಿನಿಸ್ಲಿಕ್ಕೆ, ಜನರನ್ನ ಮನರಂಜಿಸಲಿಕ್ಕೆ ಇದು. ಆದ್ರೆ ಇನ್ನೊಂದು ಕಡೆ ಅಂದ್ರೆ ಮದ್ಯಗಳಿಗೆ ಇಲ್ಲಿ ಅಂತಾರೆ ಏನು ಸರಾಯಿ ಡ್ರಿಂಕ್ಸ್ ಏನು ಆಲ್ಕೋಹಾಲ್ ಇರ್ತೀವಿ ಅದಕ್ಕೆ ಇಲ್ಲಿ ಅಂದ್ರೆ ಪ್ರತ್ಯೇಕವಾದಂತಹ ಒಂದು ಕೌಂಟರ್ಗಳನ್ನು ಸಹ ಇಲ್ಲಿ ಅಂದ್ರೆ ಬೇರೆ ಒಂದು ಸೆಕ್ಷನ್ ಗಳನ್ನ ಮಾಡಲಾಗಿದೆ. ಅಂದ್ರೆ ಒಂದು VIP ಮತ್ತು ಬೇರೆ ಬೇರೆ ರೀತಿಯಿಂದ ಏನು ಜನ ಬರ್ತಾರೆ ಆ ಜನರಿಗೆ ಒಂದು ಫ್ಯಾಮಿಲಿ ಸೆಕ್ಷನ್ ಅಂತೇಳಿ ಒಂದು ಬೇರೆ ಮಾಡಲಾಗಿದೆ. ಈ ರೀತಿಯಂತಹ ಒಂದು ಕೌಂಟರ್ ಗಳನ್ನು ಸಹ ಇಲ್ಲಿ ಅಂತ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಭಕ್ಷ್ಯ ಭೋಜನಗಳ ಒಂದು ವ್ಯವಸ್ಥೆನೂ ಸಹ ಇಲ್ಲಿ ಅಂತ ಈ ಒಂದು ಹೋಟೆಲ್ ನಲ್ಲಿ ಮಾಡಲಾಗಿದೆ. ನೋಡಬಹುದು ಭಕ್ಷ್ಯ ಭೋಜನಗಳಿಗೆ ಒಂದು ವ್ಯವಸ್ಥೆ ಈಗಾಗಲೇ ಅಂದ್ರೆ ಒಂದು ಬಫೆ ಸಿಸ್ಟಮ್ ಅಲ್ಲೇ ಇದನ್ನ ಮಾಡಬೇಕು ಅಂತೇಳಿ ಭಕ್ಷ್ಯ ಭೋಜನದ ಒಂದು ವ್ಯವಸ್ಥೆ. ಅದರ ಜೊತೆಗೆ ಇಲ್ಲಿ ಅಂದ್ರೆ ಇಲ್ಲಿ ನಾರ್ತ್ ಇಂಡಿಯನ್ ಇರ್ಬೋದು ಮತ್ತು ಸೌತ್ ಇಂಡಿಯನ್ ಇರ್ಬೋದು ಎರಡೂ ತರದ ಒಂದು ಊಟದ ವ್ಯವಸ್ಥೆನೂ ಸಹ ಇಲ್ಲಿ ಅಂತ ಮಾಡಲಾಗಿದೆ. ಅದರ ಜೊತೆಗೆ ಇಲ್ಲಿ ಅಂತಂದ್ರೆ ಒಂದು ಊಟ ಆದ್ರೆ ಇನ್ನೊಂದು ಕಡೆ ಅಂದ್ರೆ ಮನರಂಜನೆಗೆ ಬೇಕಾಗಿದ್ದು ಅತಿ ಮುಖ್ಯ ಇಲ್ಲಿ ಅಂತಂದ್ರೆ ಸರಾಯಿ ಅಂದ್ರೆ ಮದ್ಯ ಏನಿರ್ತಾರೆ ಮದ್ಯ ಪ್ರಿಯರಿಗಾಗಿ ಇಲ್ಲಿ ಅಂತ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆ. ಅಂದ್ರೆ ಯಾರು ಇವತ್ತು ಕುಡಿದು ಏನು ನಿಂತ್ಕೊಂಡು ಕುಡಿಲಿಕ್ಕೆ ಯಾರು ಇವತ್ತು ಬರ್ತಾರೆ ಅಂತರಿಗೂ ಸಹ ಇಲ್ಲಿ ಅಂತ ವ್ಯವಸ್ಥೆನ ನಿಂತ್ಕೊಂಡು ಕುಡ್ಲಿಕ್ಕೆ ಇಲ್ಲಿ ಅಂದ್ರೆ ಪ್ರತ್ಯೇಕ ಕೌಂಟರ್ಗಳನ್ನ ಮಾಡಿದ್ರೆ ಇಲ್ಲಿ ಕುಳಿತುಕೊಂಡು ಸಹ ಇಲ್ಲಿ ಅಂತ ಅವರು ಎಂಜಾಯ್ ಮಾಡ್ಬೋದು. ಇಲ್ಲೇ ಕುಳಿತುಕೊಂಡೇ ಇಲ್ಲಿ ಅಂತ ವೇದಿಕೆಯಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳನ್ನ ನೋಡ್ಬೋದು, ವೀಕ್ಷಿಸಬಹುದು ಅನ್ನೋದಕ್ಕೆ ಸಹ ಇಲ್ಲಿ ಅಂತ ಒಂದು ವಿಶೇಷವಾದಂತಹ ಒಂದು ವ್ಯವಸ್ಥೆಯನ್ನ ಇಲ್ಲಿ ಮಾಡಲಾಗಿದೆ. ಈ